ಅಂದರೆ ಆಗಿನ ಕಾಲದಿಂದ ನಾವು ಯಾವ ಕಾಲೇಜಿಗೆ ಸ್ಕೂಲಿಗೆ ಹೋಗ್ತಿದ್ದೀವೋ ಅವಾಗಿಂದ ರೋಡಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಕರೆಂಟ್ ಕೂಡ ಇರಲ್ಲ, ರಸ್ತೆ ನೋಡಿದ್ರೆ ತುಂಬಾ ಹದಗೆಟ್ಟೋಗಿದೆ. ನಮ್ಮ ಶಾಲೆಗೆ ಹೋಗೋದು ಬರೋದು ಭಾಳಷ್ಟು ಕಷ್ಟ ಆಗ್ತಾಯಿತ್ತು. ವೆಹಿಕಲ್ ನಮ್ಮ ಬೈಕ್ಗಳೆಲ್ಲ ದಿನಾಲೂ ಸಿಗಾಕೊಂಡು ಅದರಿಂದ ಕೆಳಗೆ ಬಿದ್ದು ಸಾಕಷ್ಟು ನೋವನ್ನು ಅನುಭವಿಸಿರ್ತೀವಿ. ತರೀಕೆರೆ ತಾಲೂಕು ಗುರುಪುರ ಗ್ರಾಮದಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ. ಅಂದರೆ ಆಗಿನ ಕಾಲದಿಂದ ನಾವು ಯಾವ ಕಾಲೇಜಿಗೆ ಸ್ಕೂಲಿಗೆ ಹೋಗ್ತಿದ್ದೀವೋ ಅವಾಗಿಂದ ರೋಡಿನ ವ್ಯವಸ್ಥೆ ಇಲ್ಲ. ಅಂದರೆ ರೋಡ್ ಆಗುತ್ತೆ, ರೆಡಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇನ್ನೂ ಸಹ ತುಂಬ ವರ್ಷದಿಂದನೂ ಹಿಂಗೆ ಇದೆ. ರೋಡಿನ ವ್ಯವಸ್ಥೆ ಬೇಕು. ನಮ್ಮ ಗುರುಪುರ ಭಾಳಷ್ಟು ಅಭಯಾರಣ್ಯದೊಳಗಿರ್ತಕ್ಕಂತಹ ಕುಗ್ರಾಮ. ಇಲ್ಲಿ ಕರೆಂಟ್ ಕೂಡ ಇರಲ್ಲ, ರಸ್ತೆ ನೋಡಿದ್ರೆ ತುಂಬ ಹದಗೆಟ್ಟೋಗಿದೆ. ಪ್ರತಿನಿತ್ಯ ತುಂಬ ಜನಗಳಿಗೆ ಇಲ್ಲಿ ಓಡಾಡೋರಿಗೆ ಬಹಳಷ್ಟು ಅನಾನುಕೂಲ ಆಗ್ತಾ ಇದೆ. ಇಲ್ಲಿ ಡ್ಯೂಟಿ ಮಾಡೋದು ಕಷ್ಟ. ಆದರೂ ಕೂಡ ನಾವು ಮಕ್ಕಳ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೂ ತೊಂದರೆ ಆಗಬಾರ್ದು ಅಂತೇಳಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು ನಾವು ಬಂದು ಹೋಗ್ತಾ ಇದ್ದೀವಿ. ಇಂಥ ಕುಗ್ರಾಮವನ್ನು ಯಾರೂ ಕೂಡ ಬಂದು ನೋಡೋದಿಲ್ಲ. ಇಲ್ಲಿ ಪರಿಸ್ಥಿತಿ ಇಲ್ಲಿರೋರಿಗೆ ಅಷ್ಟೇ ಗೊತ್ತು. ಹಾಗಾಗಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ, ನಮ್ಮ ಗ್ರಾಮಕ್ಕೆ ಒಳ್ಳೆಯದೊಂದು ರಸ್ತೆ ಮಾಡಿಕೊಡಿ, ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಮಗೆಲ್ಲ ಅನುಕೂಲ ಆಗಬೇಕು. ಕರೆಂಟ್, ವಿದ್ಯುತ್ ಅಂತೂ ಬಹಳಷ್ಟು ಸಮಸ್ಯೆ ಆಗಿದೆ. ಎಲ್ಲ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಈ ಗ್ರಾಮಕ್ಕೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಾವು ಗುರುಪುರ ಶಾಲೆ ಮಾಸ್ಟ್ರು. ಇಲ್ಲಿರ್ತಕ್ಕಂಥ ರಸ್ತೆ ಹದಗೆಟ್ಟೋದನ್ನು ನೋಡಿದರೆ ನಮ್ಮ ಶಾಲೆಗೆ ಹೋಗೋದು ಬರೋದು ಭಾಳಷ್ಟು ಕಷ್ಟ ಆಗ್ತಾಯಿತ್ತು. ವೆಹಿಕಲ್ಲು ನಮ್ಮ ಬೈಕ್ಗಳೆಲ್ಲ ದಿನಾಲೂ ಸಿಗಾಕೊಂಡು ಅದರಿಂದ ಕೆಳಗೆ ಬಿದ್ದು ಸಾಕಷ್ಟು ನೋವನ್ನು ಅನುಭವಿಸಿರ್ತೀವಿ. ಹಾಗೂ ಸಾರ್ವಜನಿಕರು ಪಾಪ ಅವರು ದಿನ ಕಷ್ಟ ಅನುಭವಿಸ್ಲೇ ಇದ್ದಾರೆ. ಅದು ನಾವು ಶಾಲೆಗೆ ಹೋಗೋಕ್ಕೂ ಬರೋಕ್ಕಂತೂ ಭಾಳಷ್ಟು ನೋವನ್ನು ಅನುಭವಿಸ್ತಿದ್ವಿ. ಮಕ್ಕಳು ಬರೋದಂತೂ ದಿನಾಲೂ ಕೆಸರು ರಾಡಿ ಮಾಡ್ಕೊಂಡೇ ಬರೋದು. ಹಾಗಾಗಿ ಆದಷ್ಟು ಈ ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ. ಈ ಒಂದು ಸಮಸ್ಯೆಗಳನ್ನು ಪ್ರತಿನಿತ್ಯ ನಾವು ಪ್ರತಿ ಸರಿಲೂ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ನಮಗೆ ಇನ್ನೂ ಗೊಂದಲದಲ್ಲಿ ಇದ್ದೀವಿ. ಆದಷ್ಟು ಬೇಗ ಅನುಕೂಲ ಮಾಡಿಕೊಟ್ರೆ ಏನು ಸಾರ್ವಜನಿಕರಿಗೂ, ಮಕ್ಕಳಿಗೂ, ನಮಗೂ ಸಹ ಈ ಇಲ್ಲಿರ್ತಕ್ಕಂಥ ಆ ಕಡೆ ಕ್ಯಾಂಪಿನ ಗುರುಪುರದ ಮಕ್ಕಳಿಗೂ, ಜನಗಳಿಗೂ ಸಹ ಸಹಕಾರಿಯಾಗುತ್ತೆ ಅಂತ ಈ ಮೂಲಕ ಮನವಿಯನ್ನು ನಿಮ್ಮ ಕೂಟ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಿರೋ ಪರಿಸ್ಥಿತಿಯನ್ನು, ವಾತಾವರಣ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ರಸ್ತೆ ಎಷ್ಟು ಹದಗೆಟ್ಟಿದೆ ಅನ್ನೋದನ್ನು ಗೊತ್ತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಅನಿಸಿಕೆನ ಮನವಿಯನ್ನು ಹೇಳ್ತಾ ಇದ್ದೀವಿ. ಸರ್, ನಮಗಲ್ಲಿ ಇಲ್ಲಿ 70 ವರ್ಷದಿಂದ ಓಡಾಡ್ತಾ ಇದೀವಿ ಈ ರೋಡಲ್ಲಿ. ಈಗ 2-3 ಸರಿ ಎಲ್ಲ ರೋಡ್ ಮಾಡಿದೀನಿ ಅಂತ ಮಾಡಿಲ್ಲ. ಇಲ್ಲಿ ದೊಡ್ಡ ಚಾಲಿನಿಂದ ನಮ್ಮ ಗುರುಪುರದವರೆಗೂ ಪೂರಾ ಎಲ್ಲ ಡ್ಯಾಮೇಜ್ ಆಗಿದೆ. ಎಲ್ಲ ಕಡೆನೂ ಗುಂಡಿ ಬಿದ್ದಿದೆ. ನಮ್ಮದವ್ರು ಏಜ್ ಆದವ್ರು ಹೋಗಕ್ಕಾಗಲ್ಲ. ನಮಗೆಲ್ಲ ಬಿದ್ದು ಎದ್ದು ಹೋಗ್ತಾ ಇದೀವಿ. ಈಗ ಮೊನ್ನೆನೂ ಬಿದ್ದಿದ್ವಿ. ಈಗ ಪೂರಾ ಕಟ್ಟಾಗಿದೆ. ಮೋರಿ ಇಲ್ಲ, ನೀರು ಸರಿಯಾಗಿ ಹೋಗ್ತಾ ಇಲ್ಲ, ಎಲ್ಲ ನೀರು ಕಟ್ಟಾಗಿದೆ. ನೀವು ದಯವಿಟ್ಟು ಈ ರೋಡನ್ನು ಆದಷ್ಟು ಬಂದು ನೀವೇ ಪರಿಶೀಲನೆ ಮಾಡಿ, ಈ ಟೈಮ್ನಲ್ಲೇ ಪರಿಶೀಲನೆ ಮಾಡಿ ನಮಗೆ ರೆಡಿ ಮಾಡಿ ಕೊಡಬೇಕಾಗಿ ವಿನಂತಿ.